ಸಿದ್ಧಿಪುರುಷನಾಗಿರುವಂಥ, ಭುವರೋಗ ವೈದ್ಯನಾಗಿರುವಂಥ, ಬೇಡಿದವರಿಗೆ ಬೇಡಿದ್ದನ್ನೇ ಕೊಡುವಂಥ ಭಾಗಿ ಬಂದಿರುವಂಥ ಭಕ್ತಾದಿಗಳಿಗೆ ಭಾಗ್ಯವನ್ನೇ ಕೊಟ್ಟು ಕರುಣೆಯನ್ನು ತೋರುತ್ತಲಿರುವಂಥ ಮಹಾತ್ಮ ಸದ್ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಸಂಚಾರವನ್ನು ಮಾಡ್ತಾ ಇದ್ರೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂತೆ ನೊಂದು ಬೆಂದಿರುವಂಥ ಭಕ್ತಾದಿಗಳಿಗೆ, ಆ ಚಿಂತೆಯನ್ನು ಮಾಡುವಂಥ ಭಕ್ತಾದಿಗಳಿಗೆ ಚಿಂತಾಮಣಿಯಾಗಿ, ಹಗಲಿರುಳು ದೇವರ ಧ್ಯಾನವನ್ನು ಮಾಡುವಂಥ ಭಕ್ತಾದಿಗಳಿಗೆ ಏನಾದರೂ ತೊಂದರೆಯಾದಾಗ ಆ ಭಗವಂತನನ್ನು ಕಲ್ಪನೆಯನ್ನು ಮಾಡಿಕೊಂಡಾಗ ಭಗವಂತನ ಅವತಾರಿಯಾಗಿ ಸಿದ್ಧಲಿಂಗೇಶ್ವರರು ಅವರೇನು ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ ಆ ಕಲ್ಪನೆಯನ್ನು ಮಾಡಿರುವಂಥ ಭಕ್ತಾದಿಗಳಿಗೆ ಕಲ್ಪವೃಕ್ಷಕನಾಗಿ ಜಗದೊಳಗೆ ಮೆರಿತಾ ಇದ್ದಾನೆ. ಅದು ಗೂಳಿಯಾಗಿ, ಬಂಧನಾಳದ ಗೂಳಿಯಾಗಿ, ಗುರುವಿನ ಗೂಳಿಯಾಗಿ ಮೆರಿತಾ ಇದ್ದಾರೆ ಯಾರು? ಮಹಾತ್ಮ ಸದ್ಗುರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ನಿನ್ನೆ ದಿವಸ ಶಿರಸಂಗಿ ಕಾಳಿಕಾದೇವಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅದರಂತೆ ಹುಬ್ಬಳ್ಳಿ ಸಿದ್ಧಾರೂಢರ ಸನ್ನಿಧಾನದೊಳಗೆ ಹುಬ್ಬಳ್ಳಿ ಸಿದ್ಧಾರೂಢರ ಜೊತೆಗೆ ಅನೇಕ ವರ್ಷಗಳ ಪರ್ಯಂತರವಾಗಿ ಭಕ್ತಿಯಿಂದ ತಮ್ಮ ತನ್ನು ಮನದೊಂದಿಗೆ ಆ ಮಹಾತ್ಮರ ಒಂದು ಕೃಪೆಗೆ ಪಾತ್ರ ಆಗುತ್ತಾ ಸಂಚಾರ ಮಾಡುತ್ತಾ ಆ ಒಂದು ರೈಲ್ವೆ ಹೋಗುವಂಥ ಸಮಯದೊಳಗೆ ಟಿಕೆಟ್ ಇಲ್ಲ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡಿದಾಗ ಆ ಒಂದು ರೈಲ್ವೆಯು ಸಹ ಅಲ್ಲೇ ನಿಲ್ಲುತ್ತಾ ಇದೆ. ಯಾರು ತಿರಸ್ಕಾರ ಮಾಡಿದ್ರು ಸರ್ಕಾರವೇ ಸಲಾಂ ಹೊಡಿತು. ಯಾರ ಪಾದಕ್ಕ ಅಂತಂದ್ರೆ ಮಹಾತ್ಮ ಸದ್ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪಾದಕ್ಕ ಸಾಷ್ಟಾಂಗ ಅರ್ಪಣೆಯನ್ನು ಮಾಡಿದಾಗ ಅಂದಿನಿಂದ ಇಂದಿನವರೆಗೂ ಸಹ ಆ ಒಂದು ಲಚ್ಚಾಣಕ್ಕೆ ಯಾವುದೇ ಟ್ರೈನ್ ಆಗಲಿ, ಯಾವುದೇ ರೈಲ್ವೆ ಆಗಲಿ ಅಲ್ಲಿ ನಿಲ್ತಾದಂತ ತಿಳ್ಕೊಂಡು ನಿನ್ನೆ ದಿವಸ ಪ್ರಾಣಿಗಳು ಅಲ್ಲಿಗೆ ನಿಂತಿತ್ತು. ಹೀಗಿರುವಾಗ ಮಹಾತ್ಮರಾಗಿರುವಂಥ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಈ ಒಂದು ಕಲಿಯುಗದೊಳಗೆ ಮೆರಿಬೇಕು ಅಂತಂದ್ರೆ ಇದಕ್ಕೆ ಯಾರು ಕಾರಣಕರ್ತರು ಅಂತಂದ್ರೆ ಬಂತನಾಳದ ಶಿವಯೋಗಿಗಳು. ಆ ಬಂತನಾಳದ ಶಂಕರಲಿಂಗ ಗುರುಗಳು ಸನ್ನಿಧಾನಕ್ಕೆ ಬಂದು ನಾನು ಹುಟ್ಟೂರಾಗಿರುವಂಥ, ಜನ್ಮವನ್ನು ನೀಡಿರುವಂಥ ಕಕ್ಕಳ ಮೇಲಿಗೆ ಏನಾದರೂ ಒಂದಿಷ್ಟು ಕೊಡುಗೆಯನ್ನು ಕೊಡಬೇಕಂತ ತಿಳ್ಕೊಂಡು ಆ ಬಂತನಾಳ ಗುರುಗಳ ಸನ್ನಿಧಾನಕ್ಕೆ ಬಂದು ಬೇಡಿಕೊಳ್ತಾ ಇದ್ರು. ಗುರುವೇ, ಈ ತೇರಿಗೆ ಜನ್ಮ ನೀಡಿರುವಂಥ ಆ ಕಕ್ಕಳ ಮೇಲಿ ಗ್ರಾಮ ಇದು ದೇಹಕ್ಕೆ ತೇರು ಅಂತ ತಿಳ್ಕೊಂಡು ಕರೀತಾ ಇದ್ರು ಮಹಾತ್ಮರು. ಈ ದೇಹಕ್ಕೆ ತೇರು ಅಂತ ತಿಳ್ಕೊಂಡು ಕರೀತಾ ಇದ್ರೆ ಅದಕ್ಕೊಬ್ಬ ಜ್ಞಾನಿ ಹೇಳ್ತಾ ಇದ್ದಾನೆ, ತೆಗ್ಗು ಹಾರುವುದು ಬಂತು ಸನಿಯಾಕ. ನಾವು ತಿಳ್ಕೊಂಡಿವಿ ನಾವು ರಾಜ ಇದ್ದೀವಿ, ಪೋತ್ರಾಜ ಇದ್ದೀವಿ, ಅಧಿಕಾರಿಗಳಿದ್ದೀವಿ, ದೊಡ್ಡ ಶ್ರೀಮಂತರಿದ್ದೀವಿ ಅಂತ ತಿಳ್ಕೊಂಡಿವಿ. ಎಲ್ಲ ಒಂದು ದಿವಸ ಬಿಟ್ಟು ಹೋಗುದದ. ಇಲ್ಲಿ ಏನಾದರೂ ಸಮೀಪ ಬಂದಾದ ಅಂತಂದ್ಮೇಲೆ ಮುಕ್ತಿ ಅನ್ನುವಂಥ ಸಮೀಪ ಬಂದಿಲ್ಲ. ಮಣ್ಣಿಂದ ಕಾಯ ಈ ಮಣ್ಣಿಗಾಗಿ. ಆ ಮಣ್ಣು ಯಾವುದು ಅಂತಂದ್ರೆ ತೆಗ್ಗು ಹಾರುವುದು ಬಂದಾದ ಸನಿಯಾಕಂತ. ಮಣ್ಣಿನೊಳಗ ಮಣ್ಣಾಗಿ ಹೋಗುವಂಥ ಈ ಶರೀರಕ್ಕ ನಾನು ಅನ್ನುವಂಥ ಅಹಂಕಾರವನ್ನು ಹುಟ್ಟಿಕೊಂಡಾಗ ಆಗಾಗ ದೇವಿ ಅವತಾರಿಗಳಾಗಿರ್ಬೋದು, ಮಹಾತ್ಮರಾಗಿರ್ಬೋದು, ಶರಣರಾಗಿರ್ಬೋದು, ಸಂತರಾಗಿರ್ಬೋದು, ಕಾಲಕ್ಕನುಸಾರವಾಗಿ ಜನ್ಮವನ್ನು ತಾಳಿ ನಾನು ಅನ್ನುವಂಥ ಅಹಂಕಾರಿಗಳ ಮೃಗಗಳನ್ನು ಕಿತ್ತುವುದಕ್ಕಾಗಿ ದೇವರ ಅವತಾರವನ್ನು ತಾಳಿರ್ತಾರೆ. ಏನು ಅಹಂಕಾರ ಪಟ್ರೇನು, ಏನು ಶ್ರೀಮಂತರಿಕ್ಕಿದ್ರೇನು, ಎಷ್ಟು ದಿನ ನೀ ಇಲ್ಲೇ ಇರುತ್ತಿ, ನಿನ್ನ ಮನೆ ಬ್ಯಾರೆ ಐತಿ. ನಾವು ತಿಳ್ಕೊಂಡು ಬಣ್ಣದ ಮನಿ ಅದ, ಸುಣ್ಣದ ಮನಿ, ಆ ಮನಿ ಎಲ್ಲ ಬಟ ಬೈಲ ಮನಿ ಅದ. ಆ ಮನೆಗೆ ಜಂತಿ ಬೇಕಾಗಿಲ್ಲ, ತುಂಡು ಬೇಕಾಗಿಲ್ಲ, ಕಲ್ಲು ಬೇಕಾಗಿಲ್ಲ, ಬಟ ಬೈಲು. ಯಾವ ಯೋಗಿ ಆದ್ರೇನು, ಸಂತರಾದ್ರೇನು, ಮಹಾತ್ಮರಾದ್ರೇನು, ಮಂತ್ರಿ ಆದ್ರೇನು, ಕಂತ್ರಿ ಆದ್ರೇನು ಹೋಗಬೇಕು ಒಂದು ದಿವಸ ಅಲ್ಲಿಗೆ. ಮಹಾತ್ಮರು ಮಹಾತ್ಮರಾಗಿ ಇರ್ತಾ ಇದ್ದಾರೆ. ಯಾಕೆ ಅಂತಾರೆ, ಅವರು ಊದಿನ ಕಡ್ಡಿ ಇರ್ತದ, ಆ ಊದಿನ ಕಡ್ಡಿಯವನ್ನ ದೇವವನ್ನು ಸುಟ್ಕೊಂಡು ಹ್ಯಾಂಗ 4 ಮಂದಿಗೆ ಸುಗಂಧ ವಾಸನೆಯನ್ನು ಬೀರ್ತಾ ಇದೆ, ಹಾಂಗ ಮಹಾತ್ಮರು ತಮ್ಮ ಜೀವನವನ್ನು ತ್ಯಾಗವನ್ನು ಮಾಡಿ ಆ ಒಂದು ಭಕ್ತರು ಉದ್ಧಾರ ಮಾಡೋದಕ್ಕಾಗಿ ಅವತಾರವನ್ನು ತಾಳಿರ್ತಾರ. ಆ ಮಹಾತ್ಮರು ಲಿಂಗದೊಳಗೆ ಬೆರೆತರು ಎಲ್ಲಿ ತನಕ ಸೂರ್ಯ ಚಂದ್ರ ಇರ್ತಾರ ಅಲ್ಲಿ ತನಕ ಅವ್ರ ಕೀರ್ತಿ ಬೆಳಗತ್ತದ. ನಮ್ಮದು ಹಂಗಲ್ರಿ. ಅಲ್ಲೇ ಒಂದು ಸಮಾಧಿ ಭಾಳದ್ರ
ಮಕ್ಕಳು ನೆನೆಸಿರ್ಬೋದು, ಮೊಮ್ಮಕ್ಕಳು ನೆನೆಸಿರ್ಬೋದು. ಎಲ್ಲಿ ಹೋಗಿಡ್ತಾರ? 10 ಕೂರಿಗೆ ಹೊಲ ಗಳಿಸಿರ್ತಾನವ. ಉಪವಾಸ ಬಿದ್ದು ವನವಾಸ ಬಿದ್ದು ಯಾರಿಗೆ ಏನು ತಲೆಗೆ ಟೊಪ್ಪಿ ಹಾಕಿ 10 ಎಕರೆ ಹೊಲ ಗಳಿಸಿರ್ತಾನ. ಅವ ಸತ್ತ ಮೇಲೆ ಎಲ್ಲಿಡ್ತಾರೆ ಗೊತ್ತಾರ? ದಂಡಿ ಹೋಗಿಡ್ತಾರೆ. ನಡಬರ್ಕಿಟ್ರೆ ಬಿತ್ತಾಕನು ಬರ್ದಲ್ಲ ಅಂತ ತಿಳ್ಕೊಂಡಿದ್ರು. ಪರದೇಶನ ಒಯ್ದು ಎಲ್ಲಿಡ್ತಾರೆ? ಆ ಕಡೆ ಡೊಣಕ್ಕೆ ಈ ಕಡೆ ಡೊಣಕ್ಕೆ. ಆ ಅಣ್ಣ ತಮ್ಮನ ಡೊಣ, ಈ ಅಣ್ಣ ತಮ್ಮನ ಡೊಣ. ಅವ ಡೊಣ ಕಡ್ಕೊಂತ ಅಪ್ಪನ ಕಡ್ಕೊಂತ ಈ ಕಡೆ ಅರ್ಧ ಆ ಕಡೆ ಅರ್ಧ. ಏನು ಗಳಿಸಿ ತಗೊಂಡು ಏನು ಮಾಡೋದದ? ಇಲ್ಲಿ ಬಿಟ್ಟು ಹೋಗುದದ. ಎಲ್ಲರೂ ಒಂದು ದಿವಸ ಬಿಟ್ಟು ಹೋಗುದದ. ಅದಕ್ಕೆ ಮಹಾತ್ಮರು ಹೇಳ್ತಾ ಇದ್ರೆ, ತೆಗ್ಗು ಹಾರುವುದು ಬಂತ ಸನಿಯಾಕ, ತೆಗ್ಗು ಹಾರುವುದು ಬಂತು ಸನಿಯಾಕ, ಬಗ್ಗಲಿಲ್ಲ ಗುರುವಿನ ಪಾದಕ್ಕ, ಬಗ್ಗಲಿಲ್ಲ ಗುರುವಿನ ಪಾದಕ್ಕ. ಹಿಗ್ಗುವೆ ಯಾಕೆ ಈ ದೇಹಕ್ಕ, ಹಿಗ್ಗುವೆ ಯಾಕೆ ಈ ದೇಹಕ್ಕ, ಘಟದೊಳಗಿನ ಘಾಟು ಈ ಹೃದಯದೊಳಗ ಆತ್ಮ ಅಂತದ, ಆತ್ಮ ಅಂತದ, ಜೀವಾತ್ಮ ಅಂತದ. ಅದು ಹೋಯ್ತು ಅಂತಂದ್ರೆ ಇದಕ್ಕೇನು ಕಿಮ್ಮತ್ತಿಲ್ಲ. ಒಂದು ಹರಿದಿರುವಂಥ ಪಾದರಕ್ಷೆಗೆ ಕಿಮ್ಮತ್ತ ಅದ, ಸತ್ತಿರುವಂಥ ಮೂಕ ಪ್ರಾಣಿಗಳಿಗೆ ಕಿಮ್ಮತ್ತ ಅದ. ಇದಕ್ಕೇನೇನು ಕಿಮ್ಮತ್ತು ಇಲ್ಲ, ಇದಕ್ಕೇನೇನು ಕಿಮ್ಮತ್ತಿಲ್ಲ. ಭಾಳ ಗಳಿಸ್ಯಾನ ತಿಳ್ಕೊಂಡು, ಗೌಡದನ್ನು ತಿಳ್ಕೊಂಡು 1 ದಿವಸ ಇಡುತ್ತಾರೆ ಮನೆ ಮುಂದೆ, 2 ದಿವಸ ಇಡುತ್ತಾರೆ ಮನೆ ಮುಂದೆ, 3ನೇ ದಿನಕ್ಕೆ ಇದು ನಾರ್ತದ ಶರೀರ. ಒಂದು ನಾಯಿನೂ ಸಹ ತಿನ್ನುವುದಿಲ್ಲ ಈ ಶರೀರಕ್ಕೆ. ಇಂಥ ಒಂದು ಶರೀರಕ್ಕೆ ನಾನು ಅಂತ ಅಹಂಕಾರವನ್ನು ಬಡದಾಡ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾ ಇದ್ರು ಮಹಾತ್ಮರು, ಘಟದೊಳಗಿನ ಘಾಟು ತೀರಿ ಹೋದ ಮೇಲೆ ಬಡಿಯುತ್ತಾರ ನಿನ್ನ ಗೂಟಕ್ಕ, ಗೂಟಕ್ಕೆ ಬಡದು ಮುಂದೆ 3ನೇ ದಿನಕ್ಕೆ ಊಟಕ್ಕೆ ಮಾಡ್ತಾರ. ಎಂಥದು? ಸುರಿಗಿ ಹೋಳಿಗೆ. ಯಾಕೆ ಬಡದಾಡ್ತೀಯೋ ತಮ್ಮ? ಅದಕ್ಕೆ ಮಹಾತ್ಮರು ಕಕ್ಕಳ ಮೇಲೆಯ ಗುರುಗಳಾಗಿರುವಂಥ ಕಕ್ಕಳ ಮೇಲೆಯೇ ನನಗೆ ಜನ್ಮ ನೀಡಿದ ಈ ತೇರು, ಈ ತೇರನ್ನ ಗುರುವಿನ ಪಾದಕ್ಕೆ ಅದು ಭಾರ ಆಗಬಾರದು. ಇಡೀ ಕಕ್ಕಳ ಮೇಲೆ ಗ್ರಾಮಕ್ಕೆ ಈ ತೇರು ಮಾಡಿ ಕೊಟ್ಟಿದ್ದೆ. ಆದರೆ ಅವರ ಬದುಕಿನ ತೇರವನ್ನು ಎಳಿತಾರೋ ಅಂತ ತಿಳ್ಕೊಂಡು ಏನು ಮಾಡ್ತಾರಂತಂದ್ಮೇಲೆ ಗುರುಗಳ ಸನ್ನಿಧಾನಕ್ಕೆ ಬಂದು ಲಚ್ಚಾಣ ಸಿದ್ಧಲಿಂಗ ಮುತ್ತವ್ರು ಅಂತೀರಿಯಪ್ಪ, ಈ ನಾನು ಹುಟ್ಟಿದ ಊರಿಗೆ ಏನಾದರೂ ಕೊಡಬೇಕಲ್ಲ ಕೊಡುಗೆ, ಜನ್ಮ ನೀಡಿರುವಂಥ ಕರ್ಮ ಭೂಮಿಗೆ ಏನಾದರೂ ಕೊಡಬೇಕಾಗಿದೆ ಯಪ್ಪ, ತೇರು ಮಾಡಬೇಕಂತ ಅನ್ಕೊಂಡಿನಿ. ತಮ್ಮ ಪಾದ ಕೃಪಾ ಕಟಾಕ್ಷದಿಂದ ಆಶೀರ್ವಾದ ನೀಡ್ರಿ ಅಂತಂದಾಗ, ಆಯ್ತೋ ಮಾಡು, ತೇರು ಮಾಡು. ಎಂಥ ತೇರು ಮಾಡಬೇಕು ಅಂತಾರೆ? 9 ಅಂಕಣದ ತೇರು, 9 ಅಂಕಣದ ತೇರು. ಯಾವ ಕಡೆಗೆ ತೇರು ಎಳೆದರೂ ಆ ತೇರು ಭಾರವಾಗಬಾರದು. ಹಾಗ ನೀನು ನಿನ್ನ ಹುಟ್ಟಿದ ಊರಿಗೆ ಏನಾದರೂ ಒಂದಿಷ್ಟು ಕೀರ್ತಿಯನ್ನು ಬೆಳಗಬೇಕು ಅಂತಂದರೆ ತೇರು ಮಾಡು ಅಂತ ತಿಳ್ಕೊಂಡು ಸ್ವತಃ ಆ ಬಂತನಾಳ ಗುರುಗಳ ಸನ್ನಿಧಾನಕ್ಕೆ ಅಪ್ಪಣೆಯನ್ನು ತೆಗೆದುಕೊಂಡು 12 ವರ್ಷಗಳ ಪರ್ಯಂತರವಾಗಿ ರಥವನ್ನು ತಯಾರು ಮಾಡ್ತಾ ಇದ್ದಾರೆ. ಯಾರು? ಲಚ್ಚಾಣ ಸಿದ್ಧಲಿಂಗ ಮುತ್ತವರು. 1 ದಿವಸ ಅಲ್ಲ, 2 ದಿವಸ ಅಲ್ಲ, 12 ವರ್ಷಗಳ ಪರ್ಯಂತರವಾಗಿ ಸ್ನಾನ ಮಾಡಬೇಕು. ಆ ಹುಳಿಯಾಗಿರಬಹುದು, ಕೆತ್ತಿರುವಂಥ ಆ ಬಡಿಗೆ ತನಕ ಬರುವಂಥ ಸ್ವಾಮಾನಿಗಳಿಗೆ ಪೂಜೆಯನ್ನು ಮಾಡಿ 12 ವರ್ಷಗಳ ಪರ್ಯಂತರವಾಗಿ ತೇರು ಮಾಡ್ತಾ ಇದ್ದಾರೆ. ಆ ತೇರು ಮಾಡೋಕ್ಕಿಂತ ಮುಂಚೆ ಗುರುಗಳು ಒಂದು ಮಾತು ಹೇಳಿದ್ರು, ನೀನು ತೇರು ಮಾಡಿದ ಮೇಲೆ ಆ ತೇರು ನಾ ಎಳಿತೀನಿ ಅಂತ ತಿಳ್ಕೊಂಡು ಅಂದು ಹೇಳಿದ್ರು ಗುರುಗಳು. ಈ ಕಡೆ ತೇರು ತಯಾರು ಮಾಡ್ಯಾರ, ತೇರು ತಯಾರು ಮಾಡ್ಯಾರ. ಇನ್ನೇನು ಆ ಒಂದು ಕಕ್ಕಳ ಮೇಲೆ ಗ್ರಾಮಕ್ಕೆ ಆ ತೇರು ಸಾಗಿಸಬೇಕು ಅನ್ನುವಂಥ ಸಮಯದೊಳಗ ಆ ಒಂದು ತೇರಿನ ಗುರು ಲಚ್ಚಾಣದ ಸಿದ್ಧಲಿಂಗ ಗುರುಗಳು, ಬಂತನಾಳ ಶಂಕರಲಿಂಗ ಗುರುಗಳು ಭಗವಂತ ಕೈ ಮಾಡಿ ಕರೆದಂಥವರಿಗೆ, ಶಂಕರಲಿಂಗ, ಭೂಲೋಕದೊಳಗೆ ನಿನ್ನ ಕೀರ್ತಿ ಅಜರಾಮವಾಗಿ ಬೆಳಗುತ್ತಾ ಇದೆ. ನೊಂದು ಬೆಂದಿರುವಂಥ ಭಕ್ತಾದಿಗಳಿಗೆ ಉದ್ಧಾರ ಮಾಡಿದ ಶಂಕರಲಿಂಗ, ನನ್ನ ಸನ್ನಿಧಾನಕ್ಕೆ ನೀ ಬರಬೇಕು ಅಂತ ತಿಳ್ಕೊಂಡು ಆ ಶಂಕರಲಿಂಗ ಗುರುಗಳಿಗೆ ಸ್ವಪ್ನದೊಳಗೆ ಹೇಳಿದಾಗ, ಸ್ವಪ್ನದೊಳಗೆ ಅರಿತುಕೊಂಡಿರುವಂಥ ಕನಸನ್ನು ಕೊಂಡು ಅವಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನ ಅನೇಕ ಶಿಷ್ಯರನ್ನ ಕರೆಸಿ ಹೇಳ್ತಾ ಇದ್ದಾರೆ, ಸಿದ್ಧಲಿಂಗ, ಈ ಒಂದು ಬಂಧನಾಳಾದ ಬಂಧನ ಈಗ ಸಮೀಪ ಬರ್ತಾ ಇದೆ. ಅಂದರೆ
ಗುರುವಿನ ವಾಣಿ, ಈ ಭೂಮಿಯ ಋಣ, ತಾಯಿ ಋಣ, ಗುರುವಿನ ಋಣ ಮುಗಿದು ಬಂದಾದು. ಸಿದ್ಧಲಿಂಗ, ನಾನು ಶಿವನ ಸನ್ನಿಧಾನಕ್ಕೆ ಸಾಗುತ್ತಾ ಇರಬೇ. ಈ ಒಂದು ಬಂತನಾಳದ ಮಠದ ಜವಾಬ್ದಾರಿಯನ್ನು ನೀವು ಹೊರಬೇಕು. ಉತ್ತರಾಧಿಕಾರಿ ಮಠವನ್ನು ಈ ಉತ್ತರಾಧಿಕಾರಿಯಾಗಿ ನೀನೇ ನೇಮಿಸಬೇಕು ಅಂತ ತಿಳ್ಕೊಂಡು ಇಂಥ ಊರಿನೊಳಗ, ಇಂಥ ಗರ್ಭದೊಳಗ ಹುಟ್ಟಿ ಬಂದಿದ್ದಾನೆ. ಅಂತ ಪುಣ್ಯಾತ್ಮನನ್ನು ಕರ್ಕೊಂಡು ಬಂದು ಈ ಬಂತನಾಳದ ಉತ್ತರಾಧಿಕಾರಿಗೆ ಮಾಡಬೇಕು ಅಂತ ತಿಳ್ಕೊಂಡು ಆ ಸಿದ್ಧಲಿಂಗರ ಮೇಲೆ ಹೆಗಲ ಮೇಲೆ ಹೊರಿಸಿದಾಗ, ಯಪ್ಪ ನನ್ನಪ್ಪ, ತಂದೆ ಅಂದರು ನೀನೇ, ತಾಯಿ ಅಂದರು ನೀನೇ, ಇನ್ನೂ 4 ಒಪ್ಪತ್ತಿರಬೇಕು ನನ್ನಪ್ಪ. ನೊಂದು ಬೆಂದಿರುವಂಥ ಭಕ್ತಾದಿಗಳಿಗೆ ಬೆಳಕಾಗಿ ತೋರಬೇಕು ನನ್ನಪ್ಪ. ನಮ್ಮನ್ನು ಬಿಟ್ಟು ಅಗಲಿ ಹೋಗಬಾರದು ಅಂತ ತಿಳ್ಕೊಂಡು ಎಲ್ಲ ಭಕ್ತರು ಆ ಶಂಕರಲಿಂಗ ಗುರುಗಳ ಸನ್ನಿಧಾನಕ್ಕೆ ಬೇಡಿಕೊಂಡಾಗ, ಯಪ್ಪ ಯಾವುದಾದ್ರೂ ತಪ್ಪಿಸಿಕೊಳ್ಳಬಹುದು ಯಪ್ಪ. ಭೂಮಿಯ ಋಣ, ಗುರುವಿನ ಋಣ ಮುಗಿದ ಮೇಲೆ ಇಲ್ಲಿ ಅವ್ರಿಗೆ ಅವಕಾಶ ಇಲ್ಲ ನನ್ನಪ್ಪ. ನಾ ಬರ್ತೀನೋ ಸಿದ್ಧಲಿಂಗ, ನಿನ್ನ ಮಠದೊಳಗ ಇರುವಂಥ ಗೋಮಾತೆಯ ಗರ್ಭದೊಳಗೆ ನಾವು ಹುಟ್ಟಿ ಬರ್ತೀನೋ, ಚಿಂತೆ ಮಾಡೋದಿರು ಅಂತ ತಿಳ್ಕೊಂಡು ಆ ಬಂತನಾಳ ಶಂಕರಲಿಂಗ ಗುರುಗಳು ಆ ಸಿದ್ದಪ್ಪ ಮಹಾರಾಜನಿಗೆ ಆಶೀರ್ವಾದವನ್ನು ಮಾಡಿ, ಯಪ್ಪ ನಾ ಬರ್ತೀನಿ ಅಂತ ತಿಳ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಅಂಗೈ ಒಳಗೆ ಲಿಂಗವನ್ನು ಹಿಡಿದುಕೊಂಡು ಲಿಂಗವೇ ತಾಬಾಗಿ ತಾಬ್ಬೇ ಲಿಂಗವಾಗಿ ಆ ಬಂತನಾಳದ ಶಂಕರಲಿಂಗ ಗುರುಗಳು ಲಿಂಗದೊಳಗೆ ಲೀನರಾಗುತ್ತಾ ಇದ್ದಾರೆ. ಶಿವ ಸಾಂಬಜೈ ನಮ ಪಾರ್ವತೀಶ್ವರ ಹರ ಮಹಾದೇವ. ಇತ್ತ ಶಂಕರಲಿಂಗ ಗುರುಗಳು ಬಂತನಾಳದೊಳಗೆ ಲಿಂಗದೊಳಗೆ ಬೆರೆತಾರ. ಹೇಳಿದ್ರು ಒಂದು ಮಹತ್ವ, ಯಪ್ಪ ನಾ ಹುಟ್ಟಿ ಬರ್ತೀನೋ ಲಚ್ಚಾಣದೊಳಗಿರುವಂತ ಆ ಮಠದೊಳಗಿರುವಂತ ಗೋಮಾತೆಯ ಗರ್ಭದೊಳಗೆ ನಾವು ಹುಟ್ಟಿ ಬರ್ತೀನಿ ಅಂತ ಹೇಳಿದ್ರು ಗುರುಗಳು. ಇಲ್ಲಿ ಬಂತನಾಳದೊಳಗೆ ಲಿಂಗೈಕ್ಯರಾಗ್ಯಾರ, ಅಲ್ಲಿ ಲಚ್ಚಾಣದೊಳಗೆ ಗೋಮಾತೆಯ ಗರ್ಭದೊಳಗ ಗೂಳಿಯಾಗಿ ಅವತಾರವನ್ನು ತಾಳಿದ್ರು. ಯಾರು? ಮಹಾತ್ಮ ಸದ್ಗುರು ಶಂಕರಲಿಂಗ ಗುರುಗಳು. ಇಲ್ಲಿ ಲಿಂಗದೊಳಗೆ ಬೆರೆತಾರ, ಅಲ್ಲಿ ಗೋಮಾತೆಯ ಹೊಟ್ಟೆಯಿಂದ ಜನ್ಮವನ್ನು ತಾಳ್ಯಾರ. ಹೀಗಿರುವಾಗ ಸಿದ್ಧಲಿಂಗ ಗುರುಗಳಿಗೆ ಗುರ್ತಾಯಿತು, ನನ್ನಪ್ಪ ಇಲ್ಲಿ ಬಂತನಾಳದಿಂದ ಬಂಧನವನ್ನು ಕಳ್ಕೊಂಡು ಆ ಲಚ್ಚಾಣಕ್ಕೆ ಬಂದು ಗೋಮಾತೆಯ ಗರ್ಭದಲ್ಲಿ ಹುಟ್ಟಿ ಬಂದು ನನ್ನ ಉದ್ಧಾರ ಮಾಡಕ್ಕೆ ಬಂದಾನು ಅಂತ ತಿಳ್ಕೊಂಡು, ಅಲ್ಲಿ ಗುರುಗಳು ಹುಟ್ಟಿ ಬಂದಾರು ಅಂತ ತಿಳ್ಕೊಂಡು ಆ ಗೂಳಿಗೆ ಆ ಓರಿಕರಕ್ಕೆ ಏನಂತ ಹೆಸರಿಟ್ಟರು ಗುರುಗಳು ಅಂತಂದರೆ, ನನ್ನ ಗುರು ಹುಟ್ಟಿ ಬಂದಾನು ಅಂತ ತಿಳ್ಕೊಂಡು ಶಂಕರಲಿಂಗ ಗುರುಗಳು ಗೂಳಿ, ಶಂಕರಲಿಂಗ ಗುರುಗಳು ಗೂಳಿ ಅಂತ ತಿಳ್ಕೊಂಡು ಇವತ್ತಿನವರೆಗೂ ಸಹ ಆ ಒಂದು ಸಮಾಧಿ ಅದ. ಮ್ಯಾಲೆ ಆ ಶಂಕರಲಿಂಗ ಗೂಳಿಯ ಸಮಾಧಿ, ಕೆಳಗ ಮಹಾತ್ಮರು ಒಂದು ಸಮಾಧಿ ಅದ. ಹೀಗಿರುವಾಗ 12 ವರ್ಷ ತಪಸ್ಸು, ಆ 12 ವರ್ಷ ತೇರನ್ನು ಮಾಡ್ಯಾರ. ಕರೆ ಗುರುಗಳು ಒಂದು ಮಾತು ಹೇಳಿದ್ರು, ತೇರು ಮಾಡೋ, ಆ ತೇರಿನ ಭಾರವನ್ನು ನಾವು ಹೊರುವೆ ಅಂತ ತಿಳ್ಕೊಂಡು ನಾ ಎಳ್ಕೊಂಡು ಹೋಗ್ತೀನಿ ಅಂತ ಅಂದಿದ್ರು. ಕರೆ ಆದರೆ ಇತ್ತ ಗುರುಗಳು ಲಿಂಗದೊಳಗೆ ಬೆರೆತಿದ್ದನ್ನು ಕೊಂಡು ದುಃಖವನ್ನು ಮಾಡುತ್ತಿರುವಾಗ, ಗುರುವೇ ನಿಮ್ಮಪ್ಪಣೆಯಂತೆ ನಿಮ್ಮ ಆಜ್ಞೆಯಂತೆ ನಾನು ಕಕ್ಕಳ ಮೇಲೆ ಗ್ರಾಮಕ್ಕೆ ಕರುಳಿನ ಬಳ್ಳಿಯನ್ನು ಹುಟ್ಟಿಸಬೇಕು ಅಂತ ತಿಳ್ಕೊಂಡು ಈ ಒಂದು 9 ಅಂಕಣದ ಭವ್ಯವಾಗಿರುವಂಥ ದಿವ್ಯವಾಗಿರುವಂಥ ರಥವನ್ನು ಮಾಡೀನಿ, ತೇರನ್ನು ಮಾಡೀನಿ. ಕರೆ ಗುರುವೇ ನೀನು ಬರ್ತೀನಿ ಅಂತ ಹೇಳಿದ್ದಿ, ನಾ ಎಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಿ. ಗುರುವೇ ನಿನ್ನನ್ನು ನಾನು ಕಂಡಿಲ್ಲ, ನೀನೇ ನಾವು ಈ ಗೂಳಿ ಅಂತ ತಿಳ್ಕೊಂಡು ಆ ಗೂಳಿಗೆ ನಮಸ್ಕಾರ ಮಾಡ್ತಾ ಇದ್ದರು ಸಿದ್ಧಲಿಂಗ ಮಹಾರಾಜರು. ಯಪ್ಪ ಇದು ದೊಡ್ಡದಾಗಿರುವಂಥ ತೇರ್ ಅದ, ಇಡೀ ಕಕ್ಕಳ ಮೇಲೆ ಗ್ರಾಮದ ಭಕ್ತರು ಇದು ತೇರು ಎಳೆಯುವಂಥ ಶಕ್ತಿ ಇಲ್ಲೋ ನನ್ನಪ್ಪ. ಯಪ್ಪ ಈ ತೇರು ಮಾಡುವಾಗ ಒಂದು ಮಾತು ಹೇಳಿದ್ದೆ, ಏನಂತ, ನಾ ಮುಂದೆ ಸಾಗುತ್ತೀನೋ ತೇರು ಎಂದು ಬರ್ತದಂತ ಹೇಳಿದ್ಯಪ್ಪ. ನೀನಿಲ್ಲ, ನೀನೇ ಅವನೇ ನೀನಾಗಿರುವೆ ಯಪ್ಪ. ಈ ಗೂಳಿಯ ರೂಪದೊಳಗೆ ನೀನು ಬಂದಿ ಅಂತ ತಿಳ್ಕೊಂಡಿನಪ್ಪ. ಈ ಕಕ್ಕಳ ಮೇಲೆ ಗ್ರಾಮದ ಭಕ್ತರು ಈ ತೇರನ್ನ ನೀ ಮುಂದೆ ಸಾಗಬೇಕು, ತೇರು ಹಿಂದೆ ಸಾಗಬೇಕು ಅಂತ ತಿಳ್ಕೊಂಡು ಹೇಳುತ್ತಿರುವಾಗ, ಅವಾಗ ಕಕ್ಕಳ ಮೇಲೆ ಎಲ್ಲ ಭಕ್ತರು ಬಂದಾರ. ದೊಡ್ಡದಾಗಿರುವಂಥ ತೇರು ನೋಡ್ತಾ ಇದ್ದರೆ, ಈಗ ನಂಗೆ ವಾಹನ ಸೌಕರ್ಯ ಆಗಿನ ಸಮಯದೊಳಗಿರಲಿಲ್ಲ. ಎಷ್ಟು ಜನ ದೂಡಿದ್ರು ಆ ತೇರು ಮುಂದಕ್ಕೆ ಹೋಗುದಿಲ್ಲ. ಹ್ಯಾಂಗ ಮಾಡಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡುವಂಥ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಮಹಾತ್ಮರು ಸಿದ್ಧಲಿಂಗ ಮುತ್ತವ್ರು, ಯಪ್ಪ ಚಿಂತೆ ಮಾಡಬೇಡ್ರು,
ನಿಮ್ಮ ಚಿಂತೆಯನ್ನು ಹೋಗಲಾಡಿಸುವ ಸಲುವಾಗಿ ಬಂತನಾಳದು ಗುರುಗಳು ಗುರುವಿನ ಗೂಳಿಯಾಗಿ ಬಂದಾರು ಏನನ್ನಪ್ಪ. ಯಪ್ಪ, ಈ ಶಂಕರಲಿಂಗ ಗುರುಗಳು ಮುಂದೆ ಹಾದಿ ತೋರಿಸ್ತಾರ, ಹಿಂದೆ ತೇರ ಸಾಗುತ್ತು ಅಂತ ತಿಳ್ಕೊಂಡು ಆ ಗೂಳಿಗೆ ನಮಸ್ಕಾರ ಮಾಡಿ, ಆ ತೇರಿಗೆ ಪೂಜೆಯನ್ನು ಮಾಡಿ, ಯಾವಾಗ ಆ ಒಂದು ಗೂಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ, ಯಪ್ಪ ಗುರುವೇ, ಕಕ್ಕಳ ಮೇಲೆ ಹೋಗು ತನಕ ನೀನು ಈ ತೇರಿನ ಭಾರ ನೀವು ಹೊರಬೇಕು. ನೀ ತೇರಿನ ಭಾರ ನೀವು ಹೊತ್ತರ ಭಕ್ತರು ಬಂತನಾಳದ ಭಾರವನ್ನು ನಮ್ಮ ಕಕ್ಕಳ ಮೇಲೆ ಗ್ರಾಮ ಹೊರತು ಅಂತ ತಿಳ್ಕೊಂಡು ಯಾವಾಗ ತಮ್ಮ ಅಮೃತ ವಾಸ್ತವವನ್ನು ಹಿಂಗ ಮುಟ್ಟಿ ಹಿಂಗ ತೇರ ಸಾಗಿಸ್ತಾರಿ, ಮುಂದೆ ಗೂಳಿ ಹೋಗುತ್ತದ, ಹಿಂದ ತೇರು ತಾನಾಗಿ ಹೋಗುತ್ತಾ ಇದೆ. ನೋಡನು ಬಾ ಬ್ರಹ್ಮ ಮಾಡಿದ ನೋಡನು ಬಾ.